Hello friends, welcome back to my channel Shruti Vlogs in Kannada. Friends, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ. ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್, ಎಲ್ಲಿದ್ದು ಓಡಾಡಿ ಬಂದು ಜಾಯಿನ್ ಆಗ್ತಾನೆ ನೋಡಿ, ಹಂಗೆ ಮಾಡ್ತಾನೆ ಫ್ರೆಂಡ್ಸ್. ಇವತ್ತು ಬಹಳ ದಿನದ ಮೇಲೆ ನಾವು ಭಾಳ ದಿನ ಅಂದ್ರೆ ನಮ್ಮ ಮನೆಯವರು ದೇವ್ರಿಗೆ ಹೋಗಿದ್ರು, ಹಾಗಾಗಿ ನಾವು ನಾನ್ ವೆಜ್ ಮಾಡಿರಲಿಲ್ಲ. ಸೊ ಇವತ್ತು ರೆಸಿಪಿ ಅನ್ನೋದು ನಾನ್ ವೆಜ್ ರೆಸಿಪಿನೇ. ಕೂಡ ಒಂದು ನಿಮಿಷ ಕುಂದ್ರ. ಸೊ ಬರುವಾಗ ಚಿಕನ್ ತೊಗೊಂಡ್ಬರ್ತೀನಿ ಅಂದಿದ್ರು ಫ್ರೆಂಡ್ಸ್. ಚಿಕನ್ ರೆಸಿಪಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಮಾತಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಯಾಕೋ ನಿಂಗೆ ಸುಮ್ ಕೊಡೋಕ್ಕಾಗಲ್ಲನೇ? ಸುಮ್ ಕೊಡೋಕ್ಕಾಗಲ್ಲ ನಿನ್ಗೆ? ಅವನಿಗೇನು ಗೊತ್ತಿಲ್ಲ ಫ್ರೆಂಡ್ಸ್, ಕ್ಯಾಮ್ರಾ ಅಂದ್ರೆ ಒಂಥರ ಖುಷಿ. ಸೊ ಇವಾಗ ಅವನಿಗೆ ಚಪಾತಿ ಬೆಳಗ್ಗೆ ಮಾಡಿವಿದ್ದು ಫ್ರೆಂಡ್ಸ್. ಚಪಾತಿ ಏನು ಮಾಡಲ್ಲ, ಬಿಸಿ ರೈಸ್ ಮಾಡಬೇಕು. ಮತ್ತು ಚಿಕನ್ ಸಾಂಬಾರು ಗ್ರೇವಿನೋ ಏನು ಅಂತಾರೆ ನಮ್ಮ ಮನೆಯವರು ನೋಡಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಇವನಿಗೆ ರೆಡಿ ಆಗಿದ್ದಾನೆ. ಎದಕ್ಕಂತಂದ್ರೆ ಹೊರಗೆ ವಾಕಿಂಗ್ ಮಾಡಕ್ಕೆ ಫ್ರೆಂಡ್ಸ್, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತಾನೆ. ಇವಾಗ ಇವನಿಗೆ ವಾಕಿಂಗ್ ಮಾಡಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಹೊರಗೆ ತಿರುಗಾಡ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಸುಸ್ತಾಗ್ತಾನೆ, ಬೇಗ ಮಾಡ್ಕೊಂಡ್ಬಿಡ್ತಾನೆ ಓಡಾಡಿದ ಅಂತ. ಬನ್ನಿ ಫ್ರೆಂಡ್ಸ್, ನಮ್ಮದು ಹೊರಗಡೆ ಕೊಲ್ಲಾಪುರ ಹೊರಗೆ ಯಾವ ಥರ ರೋಡ್ ಇದೆ ಅಂತ, ಹಂಗೆ ಟೈಮ್ ಪಾಸ್ ಮಾಡ್ತಾನೆ, ಆಟ ಆಡ್ತಾನೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನ ಆಟ. ಹಿಂಗೆ ಸುಮ್ಮನೆ ಓಡಾಡ್ತಾನೆ ಫ್ರೆಂಡ್ಸ್, ಯಾರೂ ಇರಲ್ಲ. ಒಬ್ರೊಬ್ರು ಬಂದಿರ್ತಾರೆ ಹೊರಗೆ, ಅವ್ರು ಅಷ್ಟು ಕರ್ಕೊಂಡು ಆಟ ಆಡಲ್ಲ ಫ್ರೆಂಡ್ಸ್, ಎಲ್ಲ ಹೈ ಲೆವೆಲ್ ಮಂದಿ. ಸೊ ಒಬ್ಬನೇ ಆಟ ಆಡ್ತಾನೆ ಫ್ರೆಂಡ್ಸ್. ಬಡವ್ರ ಮಕ್ಕಳು ಹೆಂಗಾದರೂ ಒಬ್ಬರೇ ಪರಿಸ್ಥಿತಿ ತಕ್ಕಂತೆ ಹೋಗ್ತಾರೆ ಅಂತ ಹೇಳ್ಬೋದು. ಒಬ್ಬರೇ ಇದ್ರೂ ಅವರು ಎಂಜಾಯ್ ಖುಷಿ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸೈಕಲ್ ಜೋಡಿ ಒಬ್ಬನೇ ಆಟ ಆಡ್ತಾ ಇದ್ದೆ. ನಾನು ವಾಯ್ಸ್ ಓವರ್ ಕೊಟ್ಟೆ. ಹಾಗೆಯೇ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸತ ಮಕ್ಕಳು ಒಬ್ರೊಬ್ರೆ ಆಡೋದು ನೋಡಿ ನಂಗೆ ಬೇಜಾರಾಗ್ತೈತಿ. ಅಪ್ಪ ಯಾರೂ ಇಲ್ಲಲ್ಲ ನನ್ನ ಮಗನ ಜೋಡಿ ಆಟ ಆಡೋಕತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಿದ್ರು, ಇವಾಗ ಎದ್ದು ಚಿಕನ್ ತರಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಪಾಪ ಸುಸ್ತಾಗಿದ್ರು. ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಮತ್ತೆ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಮತ್ತು ನನ್ನ ಮಗ ಚಿಕನ್ ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಅವ್ರು ಬರೋದ್ರೊಳಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಕೊಬ್ಬರಿನ ಕಟ್ ಮಾಡಿ, ಇನ್ನೂ ಕೊತ್ತಂಬರಿ ಅದು ಏನಿಲ್ಲ ಫ್ರೆಂಡ್ಸ್. ಅವ್ರು ಬರುವಾಗ ತರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ತರುವಾಗ ತಂದ ಮೇಲೆ ಮಿಕ್ಸಿನ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ಇವಾಗ ರೈಸ್ ಇಟ್ಬಿಡ್ತೀನಿ. ನನ್ನ ಮಗುಗೆ ಸಿಕ್ಕಾಪಟ್ಟೆ ಹಶು ಆಗಿಬಿಟ್ಟಿದೆ. ನಾನು ಡೈಲಿ 6 ಗಂಟೆಗೆ ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್ ಊಟ. ಇವತ್ತು 7 ಆಗಕ್ಕೆ ಬಂದಿದೆ ಹತ್ರ. ನನಗೆ ಹಸು ಆಗಿದೆ. ಇವಾಗ ಈ ಕಡೆ ರೈಸ್ಗೆ ಇಟ್ಟು ನನಗೆ ಸ್ವಲ್ಪ ಸುಕ್ಕ ಟೈಪ್ ಮಾಡಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಮುಂತಾನೆ ಇಲ್ಲಾಂದ್ರೆ ನಾನಂದ್ರೆ ಅವ್ರ ಪಪ್ಪಾರೇ ಉಡಿಸ್ತಾರೆ. ಸೊ ಅಲ್ಲಿವರೆಗೆ ಅವ್ರು ಬರೋ ತನಕ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಫಸ್ಟಿಗೆ ಚಾಕು ಹಿಡಿಯೋಕ್ಕೆ ಬರ್ತಿದ್ದಿಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಕಟ್ ಮಾಡ್ತೀನಿ, ರೆಡಿ ಆಗಿದ್ದೆ. ಅವಾಗೆಲ್ಲ ನಾವು ಇಳಿಗೆ ಅಂತೇಳಿ, ನೀವು ಏನಂತೀರ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಇಳಿಗೆಲೆ ಕಟ್ ಮಾಡ್ತಿದ್ದೆ, ಅದೇ ರೂಢಿಯಾಗಿತ್ತು. ಇವಾಗಾದರೂ ನಾನು ಜಾಸ್ತಿ ಇಳಿಗೆನೇ ಯೂಸ್ ಮಾಡ್ತೀನಿ. ಏನಾದರೆ ಹಣ್ಣು ಅಥವಾ ಕೊಬ್ಬರಿ ಕಟ್ ಮಾಡೋದಕ್ಕೆ ಇಷ್ಟೇ ನಾನು ಚಾಕು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಚಾಕುಲಿ ನನಗೆ ಸಣ್ಣಗೆ ಕಟ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಇದು ಕಟ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟು ನಾನು ಯೂಸ್ ಮಾಡ್ತೀನಿ ಕೊಬ್ಬರಿನ. ಇವಾಗ ಅವ್ರು ಬರೋವರೆಗೆ ರೈಸ್ ಇಟ್ಕೊಂಡ್ಬಿಡ್ತೀನಿ. ನನಗೆ ಬೆಳಗ್ಗೆ ಒಂದು ಟೈಮ್ ಊಟ ಮಾಡೀನಿ ಫ್ರೆಂಡ್ಸ್. ಮಧ್ಯಾಹ್ನ ಯಾಕೋ ಹಸಿವು ಇದ್ದಿದ್ದಿಲ್ಲ, ಊಟ ಮಾಡಲಿಲ್ಲ. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ವಡಾಪಾವ್ ತೊಗೊಂಬಾ ಅಂತ ಹೇಳಿ ಏನು ಮಾಡ್ತಾರೋ ಗೊತ್ತಿಲ್ಲ, ತೊಗೊಂಬರ್ತಾರೆ ಫ್ರೆಂಡ್ಸ್. ನಾನೇನು ಹೇಳಿದ್ರು ಇಲ್ಲ ಅನ್ನಲ್ಲ.
ನಿಜ ಹೇಳ್ಬೇಕಾದ್ರೆ ನಮ್ಮ ಮನೆಯವ್ರು ತುಂಬಾ ಒಳ್ಳೆಯವ್ರು ಅಂತ ಹೇಳ್ಬೋದು. ನಮ್ಗೆ ಇರಾಕ್ ನಮ್ಮ ಮನೆ ಈ ಥರ ಸೆಡ್ ಇರ್ಬೋದು, ಬಟ್ ತಿನ್ನಕ ಉಣ್ಣಾಕ ಬಟ್ಟೆಗೆ ಯಾವುದೇ ಥರ ಕಡಿಮೆ ಮಾಡಿಲ್ಲ ಅಂತ ಗಂಡ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಆಗ ರೈಸ್ಗೆ ಇಟ್ಬಿಡ್ತೀವಿ, ಅವ್ರು ಬರೋಷ್ಟರಲ್ಲಿ ರೈಸ್ ಆಗ್ತೈತಿ. ಈಗ ಚಿಕನ್ ತೊಳೆದು ನನ್ನ ಬಗ್ಗೆ ಸುಕ್ಕ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಬೇಗ ಬೇಗ ಮಾಡೋಣ. ಇಟ್ಟಿದ್ದೀನಿ, ಇದು ಇವಾಗ ರೈಸ್ ತನ್ನ ಪಾಡಿಗೆ ಆಗ್ತದೆ. ಚಪಾತಿ ಇದ್ದು ಫ್ರೆಂಡ್ಸ್, ಹಾಗೆ ಚಪಾತಿ ಏನು ಮಾಡಲಿಲ್ಲ. ಇವಾಗ ಅವ್ರು ಚಿಕನ್ ತಂದ್ರೆ ಚಿಕನ್ ಸಾಂಬಾರು ಮಾಡಿಬಿಡ್ತೀನಿ. ಮನೆಯೆಲ್ಲ ಕ್ಲೀನ, ಏನು ಅಡುಗೆ ಮಾಡಿಲ್ಲಲ್ಲ ಫ್ರೆಂಡ್ಸ್, ನನ್ನ ಮಗನೂ ಇಲ್ಲ, ಸೊ ಕ್ಲೀನ್ ಇದೆ. ಇವಾಗ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಬೇಗ ಬೇಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊಬ್ಬರಿ, ಟೊಮೆಟೊ ಮತ್ತು ಈರುಳ್ಳಿ, ಕೊಬ್ಬರಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ತೊಗೊಂಬಂದಿಲ್ಲ ಫ್ರೆಂಡ್ಸ್. ಕೊತ್ತಂಬರಿ ತಂದಮೇಲೆ ಕೊತ್ತಂಬರಿನ ಹಾಕಿದ್ರೆ ನಾನು ಇಷ್ಟೇ ಹಾಕ್ತೀನಿ ಫ್ರೆಂಡ್ಸ್. ಚಿಕನ್ ಸಾಂಬಾರ್ಗೆ ಸಖತ್ತಾಗಿರ್ತದೆ, ಜಾಸ್ತಿ ಮಸಾಲೆ ಹಾಕೋಕ್ಕೆ ಹೋಗಂಗಿಲ್ಲ ನಾನು, ಆದರೂ ಟೇಸ್ಟ್ ಮನ್ಗಂಡಾಗಿರುತ್ತೆ. ಸುಮ್ಮನೆ ಮಸಾಲೆ ಹಾಕೋರು ಹಾಕ್ಬೋದು ಫ್ರೆಂಡ್ಸ್, ಜಾಸ್ತಿ ಹಾಕಿದ್ರೆ ನನಗೇನು ಮಸಾಲೆ ಇಷ್ಟ ಆಗಲ್ಲ. ಹಾಕಿದರೆ ಚಕ್ಕೆ ಲವಂಗ ಇಷ್ಟು ಹಾಕಿರ್ತೀನಿ ಮತ್ತು ಏನಂತಾರೆ ಅದನ್ನ ಬಿಟ್ಟು ನಾ ಏನು ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಚಕ್ಕೆ ಲವಂಗ ಇದ್ದು ಯಾಕೋ ನನಗೆ ಬ್ಯಾಡ್ ಅನ್ನಿಸ್ತು, ಸೊ ಹಾಗಾಗಿ ನಾನು ಹಾಕಲಿಲ್ಲ. ಸೊ ಇಷ್ಟೇ ನಾನು ಹಾಕ್ತೀನಿ ಫ್ರೆಂಡ್ಸ್. ಕೊತ್ತಂಬರಿ ತಂದ್ರೆ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ಅಷ್ಟೇ. ಇನ್ನೂ ಬಂದಿಲ್ಲ ಫ್ರೆಂಡ್ಸ್, ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾವಿರೋ ಜಾಗದಲ್ಲಿ ಸೊಳ್ಳೆ ಕಾಟ ಬಹಳ ಇದೆ ಫ್ರೆಂಡ್ಸ್. ಸಂಜೆ 5 ಗಂಟೆ ಆಯಿತು ಅಂದ್ರೆ ಬರ್ತಾವೆ ಸೊಳ್ಳೆ, ಹೇಳೋಕ್ಕಾಗಲ್ಲ, ಅಷ್ಟು ಸೊಳ್ಳೆ ಬರ್ತಾವೆ ಫ್ರೆಂಡ್ಸ್. ಹಾಗಾಗಿ ನಾನು ಏನು ಮಾಡಿಬಿಡ್ತೀನಿ, 4 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಕೂಡೋಕ್ಕಾಗಲ್ಲ, ನೋಡ್ತಾ ಇರ್ಬೋದು ಅಷ್ಟು ಸೊಳ್ಳೆ ಕಾಟ ಭಾಳ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಫ್ಯಾನ್ ಹಚ್ಚೋಕ್ಕಾಗಂಗಿಲ್ಲ. ಸೊ 4 ಗಂಟೆಗೆ ನಾನು ಅಡುಗೆ ಮಾಡ್ಕೊಂಡೆ ಅಂದ್ರೆ ಸಂಜೆ ಏನಂತಾರೆ ಪಾಸ್ಟ್ ಕಾರ್ಡ್ ಹಚ್ಕೇರಿ ಫ್ರೆಂಡ್ಸ್, ಫ್ಯಾನ್ ಹಚ್ಬಿಟ್ರೆ ಸೊಳ್ಳೆ ಅಷ್ಟು ಬರಲ್ಲ. ಏನೋ ಗೊತ್ತಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಪ್ರತಿಯೊಬ್ಬರ ಮನೆಗೂ ಗಾರ್ಡನ್ ಮಾಡಿರ್ತಾರೆ ಫ್ರೆಂಡ್ಸ್, ಹಾಗಾಗಿ ಸೊಳ್ಳೆ ಕಾಟ ಜಾಸ್ತಿ ಇರ್ಬೋದು ಅಂತ ಅನಿಸ್ಕೋತೀನಿ. ಇಲ್ಲೇ ಅಂತಲ್ಲ ಫ್ರೆಂಡ್ಸ್, ಕೊಲ್ಲಾಪುರ್ನಾಗ ಎಲ್ಲಿ ಹೋದರೂ ಸೊಳ್ಳೆ ಕಾಟ, ಸೊಳ್ಳೆ ಸಲಿಂದ ಇರಿಟೇಷನ್ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಹೊಂದ್ಕೊಂಡು ಹೋಗಬೇಕು. ಇನ್ನೂ ಬಂದಿಲ್ಲ ನಮ್ಮ ಮನೆಯವರು ಫ್ರೆಂಡ್ಸ್, ಹೋಗಿ 20 ಮಿನಿಟ್ಸ್ ಆಗಿದೆ. ಇದು ಬೆಳಕಲ್ಲಿ ಟ್ರೇಸರಿ ಮೇಲೆ ಬೀಳ್ತಾಯಿದೆ ಫ್ರೆಂಡ್ಸ್, ಅದನ್ನ ಪ್ರತಿಬಿಂಬ ನನ್ನ ಮಖದ ಮೇಲೆ ಬೀಳ್ತಾಯಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಕತ್ಲು ಕಾಣಿಸ್ತಾ ಇದೆ. ಇನ್ನೇನು ಬರ್ಬೋದು ಫ್ರೆಂಡ್ಸ್. ಬಂದಮೇಲೆ ರೈಸ್ ಆಯಿತು, ಚಪಾತಿ ಆಯಿತು ಫ್ರೆಂಡ್ಸ್. ಮಾಡಿಲ್ಲ, ಬೆಳಗ್ಗೆ ಇತ್ತು ಚಪಾತಿ. ಸೊ ಹಾಗಾಗಿ ಬಂದರೆ ಚಿಕನನ್ನು ಮಾಡಿಬಿಡ್ಬೇಕು ಫ್ರೆಂಡ್ಸ್, ಅಡುಗೆ ಹಾಕಿಬಿಡುತ್ತೆ ಕ್ವಿಕ್ಕಾಗಿ. ಬರ್ತಾರೆ ಫ್ರೆಂಡ್ಸ್, ಬಂದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಬಂದರು ಫ್ರೆಂಡ್ಸ್. ನನ್ನ ಮಗ ನೋಡ್ತಾರೋ ನನ್ನ ಮೊದಲು ವಡಾಪಾವನ್ನೇ ತೆಗಿತಾ ಇದ್ದಾನೆ. ಇಲ್ಲಿ ನಮ್ಮ ಮನೆಯವರು ವಡಾಪಾವ್ ತೊಗೊಂಬಂದಿದ್ರು ಫ್ರೆಂಡ್ಸ್ 3 ಜನಕ್ಕೆ. ನನ್ನ ಮಗ ಯಾವ ಥರ ತಿಂತಾ ಇದ್ದಾನೆ ನೋಡಿ. ಹಾಗೆ ಚಿಕನ್ ಮತ್ತು ಕೊತ್ತಂಬರಿ ತೊಗೊಂಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಕೆ ಜಿ ಮೇಲೆ ಇತ್ತು ಫ್ರೆಂಡ್ಸ್ ಚಿಕನ್ನ. ಸಾಂಬಾರು ಮತ್ತು ಗ್ರೇವಿ ಎರಡು ಮಾಡಂದ್ರೆ ಫ್ರೆಂಡ್ಸ್, ನಾನಿಲ್ಲಿ ಸಾಂಬಾರು ಗ್ರೇವಿಗೆ ಈರುಳ್ಳಿನ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಎಣ್ಣೆ ಹಾಕಿ ಸುಕ್ಕ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಏನಿಲ್ಲ, ಸ್ವಲ್ಪ ಜೀರಿಗೆ ಹಾಕ್ತೀನಿ ಫ್ರೆಂಡ್ಸ್. ಈ ಚಿಕನ್ಗೆ ಜೀರಿಗೆ ಹಾಕ್ತಾರಂತ ಅನ್ಕೋಬೇಡ್ರಿ, ನಾನು ಜೀರಿಗೆ ಹಾಕ್ತೀನಿ ಫ್ರೆಂಡ್ಸ್. ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಟೊಮೆಟೊನ ಹಾಕಿ, ಅರಿಶಿಣ ಪುಡಿ ಮತ್ತು ಉಪ್ಪನ್ನ ಹಾಕಿ, ಇದನ್ನು ಮತ್ತು ಚಿಕನ್ನ ಹಾಕಿ, ಇಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ಇತ್ತು, ಗರಂ ಮಸಾಲ ಖಾಲಿಯಾಗಿತ್ತು, ಹಾಗಾಗಿ ಬಿರಿಯಾನಿ ಮಸಾಲ ಹಾಕಿದ್ದೆ ಫ್ರೆಂಡ್ಸ್ ನಾನು. ಇವಾಗ ಉಪ್ಪನ್ನ ಹಾಕಿ ಸ್ವಲ್ಪ ಚಿಕನ್ನ ಹಾಕಿ ಒಂದು 5 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಮ್ಯಾಲೆ ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಚಿಕನ್ ಕೂಡ ಬೇಯ್ತಾ ಇದೆ, ಇನ್ನೊಂದು ಚೂರು ಬೇಯಬೇಕು ಫ್ರೆಂಡ್ಸ್. ಇವಾಗ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬೆಂದಿದೆ ಅಂತ. ಇವಾಗ ಅದು ಪೀಸ್ನ ತೆಗೆದು ಸುಕ್ಕ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಪಾತ್ರೆ ಇಟ್ಟಿನಿ, ಅದಕ್ಕೆ ಎಣ್ಣೆ ಹಾಕಿ, ಆಮೇಲೆ
ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್, ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ ಸ್ವಲ್ಪ ಟೊಮೆಟೊ ಹಾಕ್ತಿದ್ದೀನಿ ನಾನು. ಮಿಕ್ಸಿಗೆ ಹಾಕೋತ್ನಾಗೂ ಟೊಮೆಟೊ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿನೂ ಸ್ವಲ್ಪ ಹಾಕಿದ್ದೀನಿ, ಬೇಡನ್ನೋರು ಸ್ಕಿಪ್ ಮಾಡ್ಬೋದು. ಅದನ್ನು ರುಬ್ಬಿದಂಥ ಮಸಾಲೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಸೈಡೆಲ್ಲ ಎಣ್ಣೆ ಬಿಡಬೇಕದು, ಅಲ್ಲಿವರೆಗೆ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಾವು ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಒಂದು 2 ಸ್ಪೂನ್ ಅಥವಾ 2.5 ಸ್ಪೂನ್ ಖಾರನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ ಅಂತಲೇ ಹೇಳ್ಬೋದು. ಇವಾಗ ನಾನು ಚಿಕನ್ಗೆ ಉಪ್ಪು ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೋಬೇಕು. ಇಲ್ಲಿ ಪರ್ಶಿ ಕಟ್ ಮಾಡತ್ತಾರ ಫ್ರೆಂಡ್ಸ್. ಏನು ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ, ವಿಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಚಿಕನ್ ನನ್ನ ಮಗನಿಗೆ ಸ್ವಲ್ಪ ತೆಗೆದು ನಮ್ಮ ಮನೆಯವ್ರು ಸ್ವಲ್ಪ ತಿಂದರು ಫ್ರೆಂಡ್ಸ್. ಇಷ್ಟು ಚಿಕನ್ ನಾನು ತೊಗೊಂಡೆ, ಸ್ವಲ್ಪ ಸಾಂಬಾರು ಕೂಡ ಮಾಡಿದೆ ಫ್ರೆಂಡ್ಸ್ ಅದರೊಳಗೆ. ಇವಾಗ ಸ್ವಲ್ಪ ನೀರನ್ನ ಹಾಕಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಗ್ರೇವಿ ರೆಡಿ ಆಗ್ತೈತೆ, ನೋಡ್ತಾ ಇರ್ಬೋದು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇಲ್ಲಿ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಗ್ರೇವಿಗಿನ್ನ ಸಾಂಬಾರೇ ಸಖತ್ತಾಗಿ ಬಂದಿತ್ತು, ಗ್ರೇವಿ ಕೂಡ ಸಖತ್ತಾಗಿತ್ತು. ಫೈನಲಿ ಈ ಥರ ಗ್ರೇವಿ ಬಂತು ಫ್ರೆಂಡ್ಸ್. ಗ್ರೇವಿ ಮತ್ತು ಸಾಂಬಾರು ಎರಡೂ ಕೂಡ ಮಾಡಂದರು, ಎರಡು ಮಾಡಿದೆ ಫ್ರೆಂಡ್ಸ್. ರೈಸ್ ಅಂತೂ ಆವಾಗೇ ಮಾಡಿದೆ. ಚಪಾತಿ ಅಂತೂ ಬೆಳಗ್ಗೆ ಮಾಡಿದ್ದು ಇದ್ದು ಫ್ರೆಂಡ್ಸ್. ಇವತ್ತಿನ ಊಟ ಇಷ್ಟೇ ಅಂತಲೇ ಹೇಳ್ಬೋದು. ಚಿಕನ್ ಸುಕ್ಕ, ಸಾಂಬಾರು, ಚಪಾತಿ ಮತ್ತು ಈರುಳ್ಳಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಊಟ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಮತ್ತು ನಮ್ಮ ಮನೆಯವರು ಎಂಜಾಯ್ ಮಾಡ್ತಾಯಿದ್ರು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಬಾಯ್.